ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸಿಎಂ ಡಿಕೆ ಹೆಸರು ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಇಡಿ ಅವರು. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಸಿಎಂ ಹೆಸರು ಪ್ರಸ್ತಾಪ ಆಗಿದೆ. ಸೊ ಹಾಗಾಗಿ ಈಗ ಈ ಸಂಕಷ್ಟ ಯಾವ ರೀತಿಯಲ್ಲಿ ಬಂದು ಒದಗಬಹುದು ಡಿ ಕೆ ಶಿವಕುಮಾರ್ಗೆ, ನಾನು ಅದನ್ನೇ ಹೇಳಕ್ಕೆ ಬಂದೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿರೋದ್ರಿಂದ, ಸಲ್ಲಿಕೆ ಆಗಿರೋದ್ರಿಂದ ಈಗೇನಾದರೂ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರಾ, ಅಥವಾ ಇವರು ದೇಣಿಗೆ ಕೊಟ್ಟಿರೋದಕ್ಕೆ ಬರೀ ಪ್ರೂಫ್ ಕೊಟ್ಬಿಟ್ಟು ಸಲ್ಲಿಕೆ ಮಾಡಿಬಿಡ್ತಾರಾ, ಚಾರ್ಜ್ ಶೀಟಲ್ಲಿ ಅಷ್ಟಕ್ಕೆ ಮಾತ್ರ ನಿಲ್ಲಿಸ್ತಾರಾ? ಮತ್ತೊಮ್ಮೆ ಎನ್ಕ್ವೈರಿಯನ್ನು ಫೇಸ್ ಮಾಡಬೇಕಾಗುತ್ತಾ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್? ಏಕೆಂದರೆ ಚಾರ್ಜ್ ಶೀಟಲ್ಲಿ ಇಬ್ಬರು ಹೆಸರು ಇದೆ. ಬಟ್ ಈ ಹಿಂದೆನೇ ಮಾಡಿರಬೇಕಾಗಿತ್ತು. ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಮೊದಲು ವಿಚಾರಣೆ ಮಾಡಬೇಕಾಗಿತ್ತು. ಮಾಡಿದಾರಾ ಇಲ್ವಾ ಗೊತ್ತಿಲ್ಲ, ಮಾಡಿಲ್ಲ ಬಹುತೇಕ ನನ್ನ ಪ್ರಕಾರ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ. ರೈಟ್, ಇನ್ನಷ್ಟು ಮಾಹಿತಿ ಬರ್ತಾ ಇದೆ. ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಸಿಎಂ ಹೆಸರು ಈಗ ಪ್ರಸ್ತಾಪ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಸಿಎಂ ಹೆಸರು ನಮೂದಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗೇನಾದರೂ ಮತ್ತೆ ವಿಚಾರಣೆ ಆಗುವ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆಗಷ್ಟೇ ಸೀಮಿತವಾಗುತ್ತಾ? ಈ ಹಿಂದೆ ಕೂಡ ವಿಚಾರಣೆ ಎದುರಿಸಿದ್ರು. ಅರವಿಂದ್, ನೋಡಿ, ಡಿ ಕೆ ಸುರೇಶ್ ಅವರು ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಎದುರಿಸಿದ್ರು. ಅವರು ಸುದೀರ್ಘವಾಗಿ 2 ದಿನಗಳ ಕಾಲ ಈ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಯಂಗ್ ಇಂಡಿಯಾ ಸಂಸ್ಥೆಗೆ ಯಾವಾಗ ಡೊನೇಷನ್ ರೂಪದಲ್ಲಿ ಹಣವನ್ನ ಕೊಡಲಾಗಿತ್ತು, ದೇಣಿಗೆಯನ್ನ ಕೊಡಲಾಗಿತ್ತು, ಮತ್ತೆ ಯಾವ್ಯಾವ ಹಂತದಲ್ಲಿ ಕೊಡಲಾಗಿತ್ತು, ಮತ್ತೆ ಇದರ ಸೋರ್ಸ್ ಆಫ್ ಇನ್ಕಮ್ ಏನು ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರಗಳನ್ನು ಕೂಡ ಕೊಟ್ಟುವಂತ ಕೆಲಸವನ್ನ ಡಿ ಕೆ ಸುರೇಶ್ ಅವರು ಮಾಡಿದ್ರು. ಬಹುಶಃ ಈಗೊಂದು 8 ರಿಂದ 10 ತಿಂಗಳಾಗಿರಬಹುದೇನೋ. ಆ ಒಂದು ಸಂದರ್ಭದಲ್ಲಿ ಇವರ ವಿಚಾರಣೆಯನ್ನು ಕೂಡ ನಡೆಸಿತ್ತು ಇಡಿ. ದೆಹಲಿಯಲ್ಲಿರುವಂತಹ ಇಡಿ ಕಚೇರಿಗೆ ಅವರಿಗೆ ಬುಲಾವನ್ನ ಕೊಟ್ಟಿತ್ತು, ಸಮನ್ಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಕೇವಲ 2.5 ಕೋಟಿ ಹಣವನ್ನ ಮಾತ್ರ ಕೊಡಲಾಗಿದೆಯಾ, ಇದಕ್ಕಿಂತ ಹೆಚ್ಚುವರಿ ಹಣ ಏನಾದರೂ ಕೊಡಲಾಗಿದೆಯಾ, ಮತ್ತೆ ಯಾವ ರೂಪದಲ್ಲಿ ಹಣವನ್ನ ಕೊಡಲಾಗಿತ್ತು, ಮತ್ತೆ ಹೇಗೆ ಯಾರಿಗೆ ಕೊಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಆ ಮಾಹಿತಿ, ಅಂದ್ರೆ ವಿಚಾರಣೆಗೆ ಸಂದರ್ಭದಲ್ಲಿ ಏನು ಒಂದಿಷ್ಟು ಮಾಹಿತಿಗಳನ್ನ ಇಡಿ ಕಂಡುಕೊಂಡಿತ್ತು, ಆ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ನಾನು ಆಗ್ಲೇ ಹೇಳಿದೆ, ದೇಣಿಗೆ ಕೊಟ್ಟಿರುವಂತದ್ದು ಮಾತ್ರ ಇಲ್ಲಿ ಅವರ ಪಾತ್ರವನ್ನ ಉಲ್ಲೇಖಿಸಿರುವಂತದ್ದು. ನಾವೇನು ಕದ್ದು ಕೊಟ್ಟಿದೀವ, ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಕುಮಾರಸ್ವಾಮಿಗೆ ಪಾಪ ಏನ, ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನು ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ, ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನು ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ, ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನು ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ, ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನು ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ, ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇಡಿ ಮಾಡಿದ ಆರೋಪವನ್ನ ಒಪ್ಪಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನಮ್ಮ ಟ್ರಸ್ಟಿಂದಲೂ ಕೂಡ ನಾವು ದುಡ್ಡನ್ನು ಕೊಟ್ಟಿದ್ದೀವಿ, ಆದರೆ ನಾವೇನು ಕದ್ದು ಮುಚ್ಚಿ ಹಣವನ್ನು ಕೊಟ್ಟಿಲ್ಲ, ರಾಜಾರೋಷವಾಗಿ ಕೊಟ್ಟಿದ್ದೀವಿ. ನಮ್ಮ ಟ್ರಸ್ಟಿಂದ ನಾವು ಸಂಪಾದನೆ ಮಾಡಿದ ಹಣವನ್ನು ಕೊಟ್ಟಿದ್ದೇವೆ, ನಾವು ದುಡ್ದಿದ್ದೀವಿ, ನಾವು ದುಡ್ಡನ್ನು ಕೊಟ್ಟಿದ್ದೀವಿ, ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದೀವಿ, ಸಮರ್ಥಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್.
ಹೌದು ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು, ರಾಜಾರೋಷವಾಗೇ ಕೊಟ್ಟಿದ್ದೀವಿ, ಕದ್ದು ಮುಚ್ಚಿ ಏನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ? ರಾಜಾರೋಷವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ? ರಾಜಾರೋಷವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಷ್ಟೇ DCM DK ಶಿವಕುಮಾರ್ ಅವರ ರಿಯಾಕ್ಷನ್ ಬಂದಿದೆ. ಹೌದು ಕೊಟ್ಟಿದ್ದೀವಿ, ರಾಜಾರೋಷವಾಗಿ ನಾವು ಸಂಪಾದನೆ ಮಾಡಿದ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ. ಏನೀಗ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ತಪ್ಪೇನೂ ಮಾಡಿಲ್ವಲ್ಲ ಅಂತ. ಅರವಿಂದ್ ನೋಡಿ, ಪಾಯಿಂಟ್ ಇರುವಂತದ್ದೇ ಇಲ್ಲಿ ನೋಡಿ. DK ಶಿವಕುಮಾರ್ ಅಥವಾ DK ಸುರೇಶ್ ಅವರು ದೇಣಿಗೆ ಕೊಟ್ಟಿರೋದ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ವಿವಾದಗಳಿಲ್ಲ. ಈ ರೀತಿ ಸಂಗ್ರಹವಾದಂತಹ ಹಣ ಹೇಗೆ ಬಳಕೆ ಆಯಿತು ಅನ್ನುವಂಥದ್ದಷ್ಟೇ ಇಲ್ಲಿ ಇರುವಂತಹ ಪ್ರಶ್ನೆ. ಯಂಗ್ ಇಂಡಿಯಾ ಅನ್ನುವಂಥದ್ದು ಒಂದು NGO ಆಗಿರುವಂಥದ್ದು. ಆ ಒಂದು NGO ಮೂಲಕ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕಾಗಿತ್ತು, ಮತ್ತೆ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಿಗೆ ಇದರ ಹಣ ಬಳಕೆ ಆಗಬೇಕಾಗಿತ್ತು. ಅದರ ಉದ್ದೇಶಕ್ಕಾಗಿ ಈ ಹಣವನ್ನ ಸಂಗ್ರಹ ಮಾಡಲಾಗಿತ್ತು. ಸೊ ಇಲ್ಲಿ ಫಾರ್ಮೆಟ್ ಏನು ಅಂದ್ರೆ, DK ಸುರೇಶ್ ಆಗಿರಲಿ, DK ಶಿವಕುಮಾರ್ ಅವರಾಗಿರ್ಲಿ, ಅಥವಾ ರೇವಂತ್ ರೆಡ್ಡಿ ಆಗಿರಲಿ, ಯಾರೇ ಹಣ ಕೊಟ್ಟಿದ್ರು ಕೂಡ ಯಾಕೆ ಕೊಟ್ಟರು, ಹೇಗೆ ಕೊಟ್ಟರು, ಅದರ ಸ್ವರೂಪ ಏನು, ಮತ್ತೆ ಇದರ ಸೋರ್ಸ್ ಆಫ್ ಇನ್ಕಮ್ ಏನು, ಅಂದ್ರೆ ಇವರು ಹಣ ಎಲ್ಲಿಂದ ಕೊಟ್ಟರು, ಹೇಗೆ ಕೊಟ್ಟರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಉಲ್ಲೇಖಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡಲಾಗಿದೆ. ಸೊ ಪ್ರಶ್ನೆ ಏನು ಅಂದ್ರೆ, ಹೀಗೆ ಸಂಗ್ರಹ ಆದಂತ ಹಣವನ್ನ ಗಾಂಧಿ ಫ್ಯಾಮಿಲಿ ಹೇಗೆ ಬಳಕೆ ಮಾಡಿಕೊಂಡಿದೆ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು. ಇಡಿ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಇದನ್ನೇ. ಅಂದ್ರೆ ಕಾಂಗ್ರೆಸ್ ಅಥವಾ ಗಾಂಧಿ ಕುಟುಂಬ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ದೇಶಾದ್ಯಂತ ಇರುವ ಪ್ರಮುಖ ಕಾಂಗ್ರೆಸ್ ನಾಯಕರಿಂದ ಹಣವನ್ನ ಸಂಗ್ರಹಿಸಿ ಆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದೆ ಅನ್ನುವಂಥದ್ದು ಇಡಿಯ ಆರೋಪ. ನೋಡಿ, ಇಡಿ ಹೇಳ್ತಾ ಇದೆ 2023 ಜೂನ್ ಸಂದರ್ಭದಲ್ಲಿ ಈ ಒಂದು ಆಸ್ತಿಯನ್ನ ಎಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಸರಿಸುಮಾರು 750 ಕೋಟಿಯಷ್ಟು ಹಣ ಏನು ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂತ ಕೆಲಸವನ್ನ ಇಡಿ ಮಾಡುತ್ತೆ. ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಮತ್ತೊಂದು ಅಂಶವನ್ನ ಉಲ್ಲೇಖ ಮಾಡುತ್ತೆ. ನಾವು ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋವರೆಗೂ ಕೂಡ ಗಾಂಧಿ ಕುಟುಂಬ ಈ ಒಂದು ಟ್ರಸ್ಟ್ಗೆ ಬರ್ತಾ ಇದ್ದಂತ ಹಣವನ್ನ ವೈಯಕ್ತಿಕವಾಗಿ ಎಂಜಾಯ್ ಮಾಡಿದ್ದಾರೆ, ಆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸರಿಸುಮಾರು 145 ಕೋಟಿ ಹಣವನ್ನ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಅದರ ಮೇಲೆ ಈಗ ತನಿಖೆಗಳು ನಡೀತಾ ಇರುವಂತದ್ದು. ದೇಣಿಗೆ ಕೊಡೋದು ತಪ್ಪಲ್ಲ, ದೇಣಿಗೆ ಕೊಟ್ಟಂತಹ ಮೂಲ ಯಾವುದು, ಮತ್ತೆ ಅದು ಯಾವ ಉದ್ದೇಶಕ್ಕಾಗಿ ಕೊಡಲಾಗಿತ್ತು, ಮತ್ತೆ ಈ ಹಣವನ್ನ ಕೊಟ್ಟು ಅದರಿಂದ ಏನಾದರೂ ಪೊಲಿಟಿಕಲ್ ಬೆನಿಫಿಟ್ ಏನಾದ್ರು ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದನ್ನ ಇಡಿ ಫೈಂಡ್ ಔಟ್ ಮಾಡ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದಕ್ಕೋಸ್ಕರನೇ DK ಶಿವಕುಮಾರ್ ಅವ್ರನ್ನ ವಿಚಾರಣೆ ಕರೆದಿಲ್ಲ, ಯಾಕಂದರೆ ಕೊಟ್ಟಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ದುರ್ಬಳಕೆ ಹೆಂಗಾಗಿದೆ ಅಂತಕ್ಕಂಥದ್ದು ಇಡಿ ಅವರ ವಾದ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ? ರಾಜಾರೋಷವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ? ರಾಜ